ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಕೌರವ ಪಕ್ಷದ ಸೈನ್ಯದ ಸಂಘಟನೆ ಮತ್ತೆ ದುರ್ಯೋಧನ ಪಿತಾಮಹ ಭೀಷ್ಮರನ್ನ ಪ್ರಧಾನ ಸೇನಾಪತಿಯನ್ನಾಗಿ ಮಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು. ಜನಮೇಜಯ ಹೇಳ್ತಾನೆ, ಮುನಿವರರೇ, ಮಹಾರಾಜ ಯುಧಿಷ್ಠಿರ ಯುದ್ಧ ಮಾಡೋದಕ್ಕೋಸ್ಕರ ಸೇನೆಯ ಸಹಿತ ಕುರುಕ್ಷೇತ್ರಕ್ಕೆ ಬಂದಿದ್ದಾನೆ ಅಂತ ದುರ್ಯೋಧನನಿಗೆ ಯಾವಾಗ ಗೊತ್ತಾಯ್ತೋ, ಅವನು ಏನು ಮಾಡಿದಾಗ ಕುರುಕ್ಷೇತ್ರದಲ್ಲಿ ಕೌರವರು ಮತ್ತೆ ಪಾಂಡವರು ಏನೆಲ್ಲ ಕೆಲಸ ಮಾಡಿದ್ರೋ ಅದನ್ನೆಲ್ಲ ನಾನು ವಿಸ್ತಾರವಾಗಿ ಕೇಳಬೇಕು ಅಂತ ಇಷ್ಟಪಡ್ತೀನಿ. ಅಂದ್ರೆ ಆ ಯುದ್ಧ ಭೂಮಿಗೆ ಪಾಂಡವರು ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ದುರ್ಯೋಧನ ಏನ್ ಮಾಡ್ದ, ಮತ್ತೆ ಕುರುಕ್ಷೇತ್ರದಲ್ಲಿ ಕೌರವರು ಮತ್ತೆ ಪಾಂಡವರು ಏನೆಲ್ಲ ಮಾಡಿದ್ರು ಕೆಲಸಗಳು ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ತಿಳ್ಕೋಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ವೈಶಂಪಾಯನರು ಹೇಳ್ತಾರೆ, ಜನಮೇಜಯನೇ, ಶ್ರೀಕೃಷ್ಣ ಹೊರಟೋದ್ಮೇಲೆ ರಾಜ ದುರ್ಯೋಧನ ಕರ್ಣ, ದುಶ್ಯಾಸನ ಮತ್ತೆ ಶಕುನಿಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ಕೃಷ್ಣ ತನ್ನ ಉದ್ದೇಶದಲ್ಲಿ ಅಸಫಲನಾಗಿ, ಅಂದ್ರೆ ಇಲ್ಲಿ ಅವನು ಯಾವ ಉದ್ದೇಶವನ್ನ ಇಟ್ಕೊಂಡ್ ಬಂದಿದ್ನೋ ಆ ಕೆಲಸವನ್ನ ಅವನು ಪೂರ್ತಿ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ಅಸಫಲತೆಯಾಗಿ ಅವನು ಪಾಂಡವರ ಹತ್ರ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಅವನು ಕೋಪ ಮಾಡಿಕೊಂಡು, ಈಗ ನಾನು ಬಂದಿದ್ದ ಕೆಲಸವನ್ನ ನಾನು ಮಾಡಕ್ಕಾಗ್ಲಿಲ್ಲ ಅನ್ನುವಂಥ ಕೋಪ ಅವನಲ್ಲಿರತ್ತೆ. ಅದಕ್ಕೆ ಖಂಡಿತವಾಗ್ಲೂ ಕೂಡ ಪಾಂಡವರನ್ನ ಅವನು ಯುದ್ಧಕ್ಕೋಸ್ಕರ ಉತ್ತೇಜಿಸ್ತಾನೆ. ನೀವು ಯುದ್ಧ ಮಾಡೋದೇ ಸರಿ ಅಂತ ಅವ್ರಿಗೆ ಹೇಳ್ಕೊಡ್ತಾನೆ. ವಾಸ್ತವದಲ್ಲಿ ಶ್ರೀಕೃಷ್ಣನಿಗೆ ಪಾಂಡವರ ಜೊತೆ ನನ್ನ ಯುದ್ಧ ಆಗೋದೇ ಅಭಿಷ್ಟವಾಗಿದೆ. ಅಂದ್ರೆ ಅವನಿಗೆ ಅದೇ ಇಷ್ಟ. ಮತ್ತೆ ಭೀಮ, ಅರ್ಜುನ ಇವರಂತೂ ಅವ್ರ ಪಕ್ಷದಲ್ಲೇ ಇರುವಂಥವ್ರು. ಅಂದ್ರೆ ಅವ್ರಿಗೂ ಕೂಡ ಯುದ್ಧ ಮಾಡಬೇಕು ಅನ್ನೋದೇ ಇಚ್ಛೆ ಇದೆ. ಯುಧಿಷ್ಠಿರ ಕೂಡ ಹೆಚ್ಚಾಗಿ ಭೀಮಸೇನನ ಪಕ್ಷದಲ್ಲೇ ಇರ್ತಾನೆ. ಅಂದ್ರೆ ಭೀಮ ಏನ್ ಹೇಳ್ತಾನೋ ಅದನ್ನೇ ಯುಧಿಷ್ಠಿರ ಕೂಡ ಮಾಡ್ತಾನೆ. ಇದಲ್ದೆ ಮೊದಲೇ ನಾನು ಅವರ ಮತ್ತೆ ಅವರ ತಮ್ಮಂದಿರನ್ನ ತಿರಸ್ಕಾರ ಮಾಡಿದ್ದೀನಿ. ಅಂದ್ರೆ ಅವರನ್ನೆಲ್ಲ ನಾನು ತುಂಬಾನೇ ಅವಮಾನ ಮಾಡಿದ್ದೀನಿ, ತಿರಸ್ಕಾರ ಮಾಡಿದ್ದೀನಿ. ಅದರಿಂದ ಅವ್ರಿಗೆ ನನ್ನ ಮೇಲೆ ಕೋಪ ಇದ್ದೇ ಇದೆ. ನನ್ನ ಜೊತೆ ಅವರು ಯುದ್ಧ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ವಿರಾಟ ಮತ್ತೆ ದ್ರುಪದನ ಜೊತೆ ಕೂಡ ನನ್ನ ವೈರತ್ವ ಇರೋದ್ರಿಂದ ಅವರಿಬ್ರು ಕೂಡ ಸೈನ್ಯದ ಸಂಚಾಲಕರು. ಈಗ ಅವರಿಬ್ರೇ ಮುಂದಾಳತ್ವವನ್ನ ವಹಿಸುವಂಥವ್ರು. ಮೊದಲೇ ಅವ್ರಿಗೆ ನನ್ನ ಮೇಲೆ ಕೋಪ ಇದೆ, ಇನ್ನು ಪಾಂಡವರಿಗೂ ನನ್ನ ಮೇಲೆ ಕೋಪ ಇದೆ. ಕೃಷ್ಣನಿಗೆ ಈಗ ತನ್ನ ಕೆಲಸ ಇಲ್ಲಿ ಬಂದಿದ್ದು ಮಾಡಕ್ಕಾಗ್ಲಿಲ್ಲ ಅನ್ನುವಂಥ ಕೋಪ ನನ್ನ ಮೇಲೆ ಇರೋದ್ರಿಂದ ಅವನು ಕೂಡ ಯುದ್ಧನೇ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಈಗ ಕೃಷ್ಣ ಹೇಳದ ಹಾಗೆ ಅವರೆಲ್ಲರೂ ಕೂಡ ನಡ್ಕೊಳ್ತಾರೆ. ಈ ರೀತಿ ಈ ಯುದ್ಧ ಅನ್ನೋದು ಬಹಳ ಭಯಂಕರ ಮತ್ತೆ ರೋಮಾಂಚನಕಾರಿಯಾಗಿರತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಅದಕ್ಕೋಸ್ಕರನೇ ಈಗ ಹುಷಾರಾಗಿ ನಾವು ಯುದ್ಧದ ಎಲ್ಲಾ ಸಾಮಗ್ರಿಗಳನ್ನು ಕೂಡ ತಯಾರು ಮಾಡಿಸ್ಬೇಕು. ಅಂದ್ರೆ ಈಗ ಯುದ್ಧ ಆಗೋದಂತೂ ಗ್ಯಾರಂಟಿ ಅಂತ ಅವ್ನು ನಿರ್ಧಾರ ಮಾಡಿ, ಈಗ ಅವರೆಲ್ಲರೂ ಕೂಡ ಯುದ್ಧಕ್ಕೆ ತುಂಬಾ ಉತ್ತೇಜಿತರಾಗಿರ್ತಾರೆ. ಮಾಡಲೇಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ಯಾಕಂದ್ರೆ ಅವರೆಲ್ಲರೂ ಕೂಡ ನನ್ನ ಶತ್ರುಗಳು. ನಾನು ಅವರಿಗೆ ಬೇಕಾದಷ್ಟು ಅವಮಾನನೂ ಮಾಡಿದ್ದೀನಿ. ನನ್ನ ಬಗ್ಗೆ ಅವರಿಗೆ ವೈರತ್ವ ಕೂಡ ಇದೆ. ಅದಕ್ಕೋಸ್ಕರನೇ ಈಗ ಅವರೆಲ್ಲರೂ ರೆಡಿ ಆಗಿರ್ತಾರೆ. ನಾವು ಕೂಡ ಬಹಳ ಹುಷಾರಾಗಿ ಯುದ್ಧಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಎಲ್ಲವನ್ನು ತಯಾರು ಮಾಡಿಸ್ಬೇಕು. ಕುರುಕ್ಷೇತ್ರದಲ್ಲಿ ಬಹಳಷ್ಟು ಡೇರೆಗಳನ್ನ ಹಾಕಿಸ್ಬೇಕು. ಅವುಗಳಲ್ಲಿ ಹೇಗಿರ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾನೆ. ಒಂದೊಂದು ಡೇರೆನಲ್ಲೂ ಕೂಡ ಹೆಚ್ಚು ಜಾಗ ಇರಬೇಕು. ಮತ್ತೆ ಶತ್ರುಗಳು ಅಧಿಕಾರ ಕೂಡ ಮಾಡಬಾರ್ದು, ಅದರಲ್ಲಿ ಹೀಗಿರ್ಬೇಕು ಹಾಗೆ ಅಂತ ಅವ್ರು ಏನು ಹೇಳಕ್ಕೆ ಬರಬಾರ್ದು. ಆ ರೀತಿ ಮತ್ತೆ ಆ ಡೇರೆಗಳಲ್ಲೆಲ್ಲ ನೀರು, ಮಂಚ ಎಲ್ಲ ಹೆಚ್ಚಾಗಿರ್ಲಿ. ಅವುಗಳ ಮಧ್ಯ ರಸ್ತೆಗಳು ಹೇಗಿರ್ಬೇಕು ಅಂದ್ರೆ, ಈಗ ಡೇರೆಗಳನ್ನ ಪಕ್ಕದಲ್ಲಿ ಹಾಕಬಾರ್ದು. ಅದರಲ್ಲಿ ಮಧ್ಯ ರಸ್ತೆಗಳು ಇರಬೇಕು. ರಸ್ತೆಗಳೆಲ್ಲ ಹೇಗಿರ್ಬೇಕು ಅಂತಂದ್ರೆ, ಅಲ್ಲಿ ಹೋಗ್ಬೇಕಾದ್ರೆ ವಸ್ತುಗಳನ್ನ ಶತ್ರುಗಳು ತಡೆಯಕ್ಕೂ ಕೂಡ ಆಗಬಾರ್ದು ನಮಗೆ. ಆ ರೀತಿ ಆಮೇಲೆ ಅದರ ಅಕ್ಕಪಕ್ಕದಲ್ಲಿ ಎತ್ತರವಾದಂತಹ ಗೋಡೆಗಳನ್ನು ಕೂಡ ನಿರ್ಮಿಸ್ಬೇಕು. ಅದರಲ್ಲಿ ಬೇರೆ ಬೇರೆ ವಿಧವಾದಂತಹ ಶಸ್ತ್ರಗಳನ್ನ ಗೋಡೆಗೆ ಇರಿಸ್ಬೇಕು. ಈಗ ನೋಡಿರ್ತೀವಲ್ಲ, ಗೋಡೆಗಳ ಮೇಲೆ ಶಸ್ತ್ರಗಳನ್ನೆಲ್ಲ ಇಟ್ಟಿರ್ತಾರಲ್ಲ, ಆ ರೀತಿ ಮತ್ತು ಅನೇಕ ಧ್ವಜ ಪತಾಕೆಗಳನ್ನ ಹಾರಿಸಿ, ಈಗ ಯುದ್ಧ ಅಂತಂದ್ಮೇಲೆ ಬೇಕಾದಷ್ಟು ಧ್ವಜಗಳಿರುತ್ತೆ, ಪತಾಕೆಗಳಿರುತ್ತೆ, ಅದನ್ನೆಲ್ಲ ಹಾರಿಸಿ ಮತ್ತೆ ಈಗ ಸಮಯ ನಾವು ವ್ಯರ್ಥ ಮಾಡದೆ ಈ ದಿನಾನೇ ನಾವು ಘೋಷಣೆಯನ್ನ ಮಾಡಿಸ್ಬೇಕು. ಏನು ಘೋಷಣೆ ಮಾಡಿಸ್ಬೇಕು ಅಂತಂದ್ರೆ, ನಾಳೆನೆ ಸೈನ್ಯದ ಆಕ್ರಮಣ ಆಗುತ್ತೆ ಅಂತಂದ್ಬಿಟ್ಟು ಘೋಷಣೆ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಅಂದ್ರೆ ಈಗ ಯುದ್ಧದ ತಯಾರಿ ನಡೆಸ್ಕೊಳ್ಳಿ, ಯಾಕಂದ್ರೆ ಯುದ್ಧ ಮಾಡೋದಕ್ಕೆ ಅವ್ರು ತಯಾರಾಗಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ.
ಯಾಕಂದ್ರೆ ಕೃಷ್ಣನ ಮಾತಿಲ್ಲಿ ನಡೆದಿಲ್ಲ. ಸೊ ಭೀಮ ಮತ್ತೆ ಅರ್ಜುನನಿಗೆ ಮೊದಲೇ ಯುದ್ಧ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿನ ಆಸೆ ಆಗಿದೆ. ಸೊ ಭೀಮ ಏನು ಇಷ್ಟಪಡ್ತಾನೋ ಯುಧಿಷ್ಠಿರನ ಹಾಗೆ ನಡ್ಕೊಳ್ಳೋದು. ಇನ್ನ ದ್ರುಪದ ಮತ್ತೆ ವಿರಾಟ ಇವರು ಕೂಡ ನನ್ನ ಶತ್ರುಗಳು. ಈಗ ಇವರೆಲ್ಲ ಒಂದಾಗಿರ್ಬೇಕಾದ್ರೆ ಕೃಷ್ಣ ಏನು ಹೇಳ್ತಾನೋ ಅದನ್ನೇ ಮಾಡೋದು. ಕೃಷ್ಣನು ಯುದ್ಧ ಮಾಡಿ ಅಂತಾನೆ ಹೇಳ್ತಾನೆ ಅಂತ ಹೇಳಿ ನಮ್ಮ ಸೈನ್ಯದವರಿಗೆ ಏನು ಹೇಳಬೇಕು ಅಂತ ಹೇಳಿ ನಾಳೆನೆ ಆಕ್ರಮಣ ಆಗುತ್ತೆ ಅಂತ ಹೇಳಿ ಅಂತಂದ್ಬಿಟ್ಟು ಹೇಳಿದಾಗ ಆ ಮೂವರು ಕೂಡ ಯಾರು ದುಶ್ಯಾಸನ, ಕರ್ಣ ಮತ್ತೆ ಶಕುನಿ ಇವ್ರು 3 ಜನ ನೀವು ಹೇಳ್ದಾಗೆ ಆಗ್ಲಿ, ನಿಮ್ಮ ಆಜ್ಞೆಯಂತೆ ಆಗ್ಲಿ ಅಂತ ಅಂದ್ಬಿಟ್ಟು ಬಹಳ ಉತ್ಸಾಹದಿಂದ ಮಾರನೇ ದಿನಾನೇ ಎಲ್ಲ ರಾಜರು ಕೂಡ ಉಳ್ಕೊಳ್ಳೋದಕ್ಕೆ ಏನೇನು ಶಿಬಿರಗಳನ್ನ ಮಾಡಬೇಕೋ ಆ ಶಿಬಿರಗಳನ್ನೆಲ್ಲ ಅವರು ಕಟ್ಟಿಸ್ತಾರೆ. ನೋಡಿದ್ರ ಎಷ್ಟು ಬೇಗ ಅವನಿಗೆ, ಯಾಕಂದ್ರೆ ಯುದ್ಧ ಮಾಡಬೇಕು ಅನ್ನೋಂಥ ಆತುರತೆ ಅವನಲ್ಲಿ ಅಷ್ಟಿದೆ ಆಯ್ತಾ. ಅಷ್ಟೆಲ್ಲ ಬುದ್ಧಿವಾದ ಹೇಳಿದ್ರು ಕೂಡ ಅವನಿಗೆ ಮನಸ್ಸಿಗೆ ಹೋಗ್ತಾ ಇಲ್ಲ. ಈಗ ಯುದ್ಧ ನಡೆಯೋದು ಗ್ಯಾರಂಟಿ ಅಂತ ತುಂಬಾ ಸಂತೋಷ ಪಟ್ಕೊಂಡು ಅದಕ್ಕೇನೆಲ್ಲ ತಯಾರಿ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.